ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಕುಟುಂಬ. ಅವರಿಗೆ ಧರ್ಮಸ್ಥಳದ ಆ ದೊಡ್ಡವರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅವರ ಸೇವೆಯೇ ಭಗವಂತನ ಸೇವೆ ಅಂದುಕೊಂಡಿದ್ರು. ಅಲ್ಲದೆ ಅವರ ಮೇಲೆ ಸಾಕಷ್ಟು ನಂಬಿಕೆ. ಆದರೆ ಆ ಮಂದಿಗೆ ಮಾತ್ರ ಆ ಒಂದು ಕುಟುಂಬದ ಮೇಲೆ ನಂಬಿಕೆನೇ ಇರಲಿಲ್ಲ. ಅದೊಂದು ದಿನ ಕಂಠಿಹಾರ ಕದ್ದ ಆರೋಪ ಹೊರಿಸಿಬಿಟ್ರು. ಅದರಿಂದ ಆ ಕುಟುಂಬಕ್ಕೆ ಏನಾಯಿತು, ಆ ಕಂಠಿಹಾರ ಕದ್ದವರು ಯಾರು, ಅವರಿಗೆ ಕೊಟ್ಟಿದ್ದು ಯಾರಿಗೆ ಅನ್ನೋದನ್ನ ನಾನೀಗ ಹೇಳ್ತೀನಿ ಕೇಳಿ. ಧರ್ಮಸ್ಥಳದಲ್ಲಿ ನಡೆದಿರುವ ಅನ್ಯಾಯ ಅಕ್ರಮಗಳು ಒಂದಾ ಎರಡ, ಎಲ್ಲವೂ ಒಂದೊಂದಾಗಿ ಈಗ ಗೊತ್ತಾಗ್ತಿದೆ. ಇಲ್ಲಿ ನೆಲೆಯಾಗಿರುವ ಶ್ರೀ ಮಂಜುನಾಥನೇ ಭೀಮನಿಗೆ ಒಂದೊಳ್ಳೆ ಮನಸ್ಸು ಕೊಟ್ಟು ಇಲ್ಲಿಗೆ ಕಳಿಸಿದ್ದಾನೆ ಅನ್ಸುತ್ತೆ. ಈತ ಬಂದಿದ್ದೇ ಸಮಾಧಿಗಳಲ್ಲಿ ಮಲಗಿದ್ದ ಅಸ್ಥಿಪಂಜರಗಳು ಎದ್ದು ಮಾತನಾಡ್ತಿವೆ. ಆ ದೊಡ್ಡವರ ಒಂದೊಂದೇ ಕರ್ಮದ ಕಥೆಗಳನ್ನ ಹೇಳ್ತಿವೆ. ಯಾವುದೇ ಒಂದು ಒಳ್ಳೆಯ ಕಾರ್ಯ ಶುರುವಾಗೋದೇ ಸಣ್ಣದರಿಂದ ಆಗಬಹುದು, ಇಲ್ಲವೇ ಒಬ್ಬರಿಂದ ಆಗಬಹುದು. ಆದರೆ ನಂತರ ಅದು ದೊಡ್ಡದಾಗಿ ಹೋಗುತ್ತೆ. ನೋಡಿ, ಈ ಧರ್ಮಸ್ಥಳ ಪ್ರಕರಣದಲ್ಲೂ ಅಷ್ಟೇ. ಭೀಮನಿಂದ ಶುರುವಾಯಿತು, ಈಗ ಭೀಮನ ಜೊತೆ ಜಯಂತ್ ಸೇರ್ಕೊಂಡಿದ್ದಾನೆ. ನಾನು ಕೂಡ ಒಂದು ಪ್ರಕರಣವನ್ನ ಕಣ್ಣಾರೆ ನೋಡಿದ್ದೇನೆ, ನನ್ನಂತೆ ಇನ್ನೂ ಅನೇಕರಿದ್ದಾರೆ, ಅವರೆಲ್ಲ ಬಂದು ಸಾಕ್ಷಿ ಹೇಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ದೂರುದಾರರು ಹಾಗೂ ಸಾಕ್ಷಿದಾರರ ದೊಡ್ಡದೊಂದು ತಂಡವೇ ಇದೆ. ಅದು ಸದ್ಯದಲ್ಲೇ ಸಂಘಟನೆ ಆಗತ್ತೆ ಅನ್ನೋದು ಪಕ್ಕ. ಆದರೆ ನಾವಿವತ್ತು ಹೇಳೋಕೆ ಹೊರಟಿರೋದು ಬೇರೆಯದ್ದೇ ಸ್ಟೋರಿ. ಅದು ಬೇರೆ ಯಾವುದೂ ಅಲ್ಲ, ಆ ಮನೆಯ ಮಾತೆ ಧರಿಸ್ತಾ ಇದ್ದ ಕಂಠಿಹಾರದ ಕಥೆ. ಕಂಠಿಹಾರ ಇದನ್ನ ಜನಸಾಮಾನ್ಯರು ನೋಡಿರಬಹುದು, ಇಲ್ಲ ಇದರ ಬಗ್ಗೆ ಕೇಳಿರಬಹುದು. ಆದರೆ ಧರಿಸೋ ಮಾತು ಕಷ್ಟವೇ. ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ರಾಜ ಮನೆತನದವರು ಮಾತ್ರ ಇದನ್ನ ಧರಿಸೋಕೆ ಸಾಧ್ಯ. ಇಂಥದೊಂದು ಕಂಠಿ ಹಾರವನ್ನ ಇದೇ ದೊಡ್ಡವರ ಮಾತೃಶ್ರೀಗಳು ಕೂಡ ಧರಿಸ್ತಾ ಇದ್ರು. ಆದ್ರೆ ಅದೊಂದು ದಿನ ಕಂಠಿ ಹಾರ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಬಿಡುತ್ತೆ. ಅದು ಹೇಗೆ ಕಾಣೆಯಾಯಿತು, ಎಲ್ಲಿಗೆ ಹೋಯ್ತು, ಮತ್ತೆ ಅದು ವಾಪಸ್ ಸಿಕ್ಕಿದಾದ್ರೂ ಹೇಗೆ ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ಇದನ್ನ ಕೇಳಿದ್ರೆ ನೀವು ಮತ್ತೊಮ್ಮೆ ನಿಮ್ಮನ್ನ ನೀವೇ ಕೇಳಿಕೊಳ್ತೀರಿ, ಇವರು ಇಷ್ಟೊಂದು ಕ್ರೂರಿಗಳ ಅಂತ. ಸರಿ, ಆ ಕಂಠಿ ಹಾರದ ಕತೆ ಹೇಳ್ತೀನಿ ಕೇಳಿ. ಅದು ಸರಿಸುಮಾರು 2001ರ ಮಾತು. ಇದು ಆವತ್ತಿನ ದಿನದಲ್ಲಿ ಲಂಕೇಶ್ ಪತ್ರಿಕೆ ಓದ್ತಾ ಇದ್ದವರಿಗೆ ಗೊತ್ತಿರಬಹುದು. ಯಾಕಂದ್ರೆ ಈ ಬಗ್ಗೆ ವರದಿ ಮಾಡಿದ್ದು ಅಂದ್ರೆ ಇದೊಂದೇ ಪತ್ರಿಕೆ. ಈ ದೊಡ್ಡವರು ಇದ್ದಾರಲ್ಲ, ಅವರ ಮನೆಗೆ ತೀರಾ ಹತ್ತಿರವಾದ ಒಂದು ಕುಟುಂಬ ಇರುತ್ತೆ. ಇದರ ಯಜಮಾನನ ಹೆಸರು ನೇಮಿರಾಜ. ಇವರು ಇಲ್ಲೇ ಒಂದು ಹೋಟೆಲ್ ಅನ್ನ ಇಟ್ಕೊಂಡಿರ್ತಾರೆ. ಇವರು ತುಂಬಾ ನಿಯತ್ತಿನಿಂದ ಆ ಮನೆಗೆ ಸೇವೆ ಮಾಡ್ತಿರ್ತಾರೆ. ನೇಮಿರಾಜ ಹೋಟೆಲ್ ನೋಡ್ಕೋತಾ ಇದ್ರೆ ಅವರ ಪತ್ನಿ ದೊಡ್ಡವರ ತಾಯಿಯ ಕ್ಷೇಮವನ್ನ ನೋಡ್ಕೋತಿರ್ತಾರೆ. ಹೀಗಿದ್ದಾಗ್ಲೇ ಅದೊಂದು ದಿನ ನಡೆಯಬಾರದು ನಡೆದು ಹೋಗುತ್ತೆ. ಈ ದೊಡ್ಡ ಮನುಷ್ಯರು ಇದ್ದಾರಲ್ಲ, ಅವರ ಮಾತೃಶ್ರೀ ಅವರು ತಿಂಗಳಿಗೆ ಒಮ್ಮೆಯಾದ್ರೂ ಬೆಂಗಳೂರಿಗೆ ಬರ್ತಿರ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವರಿಗೆ ಸೇರಿದ ಒಂದು ಕಂಪನಿ ಇರುತ್ತೆ. ಸಾಲದಕ್ಕೆ ಇವರ ಒಬ್ಬ ಪುತ್ರ ಇಲ್ಲೇ ವಾಸವಾಗಿರ್ತಾರೆ. ಬೆಂಗಳೂರಿಗೆ ಬಂದಾಗಲೆಲ್ಲ ಮಗನ ಮನೆಯಲ್ಲೇ ವಾಸ್ತವ್ಯ ಹೂಡ್ತಿರ್ತಾರೆ. ಹೀಗೆ ಅವತ್ತೊಂದು ದಿನ ಬಂದಿದ್ದಾಗ ಏನಾಗುತ್ತೆ, ಅವರು ಧರಿಸಿದ್ದ ಕಂಠಿ ಹಾರ ಕಣ್ಮರೆಯಾಗಿ ಬಿಡುತ್ತೆ. ಇದ್ದವರು 3 ಜನರಲ್ಲಿ ಕದ್ದವರು ಯಾರು ಹೇಳಿ? ಯಾಕಂದ್ರೆ ಮನೆಯಲ್ಲಿ ಇದ್ದವರಲ್ಲಿ ಯಾರು ಕಳ್ಳತನ ಮಾಡ್ತಾರೆ ಅಲ್ವಾ? ಮನೆಯವರಂತೂ ಕಳ್ಳತನ ಮಾಡಲ್ಲ. ಹಾಗಿದ್ರೆ ಕದ್ದವರು ಯಾರು? ನೇಮಿರಾಜರ ಪತ್ನಿ. ಇಂಥದ್ದೊಂದು ಅನುಮಾನ ದೊಡ್ಡವರ ತಾಯಿಗೆ ಕಾಡೋಕೆ ಶುರುವಾಗತ್ತೆ. ಎಲ್ಲರೂ ಸೇರ್ಕೊಂಡು ಅಪವಾದ ಹೊರಿಸಿ ಸಾಕಷ್ಟು ಹಲ್ಲೆ ಮಾಡ್ತಾರೆ. ಇಲ್ಲ, ನಾನು ತಗೊಂಡಿಲ್ಲ ಅಂತ ಎಷ್ಟೇ ಬೇಡಿದ್ರೂ ಬಿಡೋದಿಲ್ಲ. ಸಾಯುವಂತೆ ಹೊಡೆದು ಅವರನ್ನ ಶ್ರೀ ಕ್ಷೇತ್ರದಿಂದ ಹೊರಗೆ ಅಟ್ಟಿಬಿಡ್ತಾರೆ. ನೋಡಿ, ಆ ದಂಪತಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ದೊಡ್ಡವರ ತಾಯಿಯ ಬೇಕು ಬೇಡಗಳನ್ನ ಪೂರೈಸ್ತಿರ್ತಾರೆ. ಅಂಥವರು ಈ ಕೆಲಸ ಮಾಡ್ತಾರಾ ಹೇಳಿ? ಆದ್ರೆ ಪಾಪ ಆ ವೃದ್ಧ ದಂಪತಿ ಕೊನೆಗಾಲದಲ್ಲಿ ಕಳ್ಳರ ಪಟ್ಟವನ್ನ ಕಟ್ಕೊಂಡು ಧರ್ಮಸ್ಥಳದಿಂದ ಹೊರಗೆ ಹೋಗ್ತಾರೆ. ಒಂದು ಸಮಾಧಾನ ಏನಪ್ಪಾ ಅಂದ್ರೆ, ಇದಕ್ಕಿಂತ ದೊಡ್ಡದಾದ ಶಿಕ್ಷೆ ಏನು ಅವರಿಗೆ ಆಗಲ್ಲ. ತುಂಬಾ ದಿನ ಸೇವೆ ಮಾಡಿದ್ದಕ್ಕೋ ಏನೋ ಅವರನ್ನ ಹಾಗೆ ಬಿಟ್ಟು ಕಳಿಸ್ತಾರೆ. ಇದೆಲ್ಲ ಆಗತ್ತೆ, ಹಾಗೆ ಇದು ತಣ್ಣಗಾಗಿ ಹೋಗುತ್ತೆ. ಇದರ ಚರ್ಚೆ ಎಲ್ಲೂ ಆಗೋದೇ ಇಲ್ಲ. ಹೀಗಿರುವಾಗಲೇ ಅದು ಕನ್ನಡದ ಖ್ಯಾತ ನಟಿಯೊಬ್ಬರ ಕೊರಳಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಿದ್ರೆ ಆ ನಟಿ ಕಂಠಿಹಾರ ಹಾಕೊಂಡು ಶ್ರೀ ಕ್ಷೇತ್ರಕ್ಕೆ ಬಂದಿದ್ರಾ ಅಂದ್ರೆ ಇಲ್ವೇ ಇಲ್ಲ. ಅದರ ಕಥೆ ಮತ್ತೊಂದೇ ಇದೆ. ಒಂದು ದಿನ ಏನಾಗುತ್ತೆ, ಇಡೀ ಕುಟುಂಬ ಮನೆಯಲ್ಲಿ ಸಿನಿಮಾ ನೋಡ್ತಿರುತ್ತೆ. ಅದು ಆ ಫೇಮಸ್ ನಟಿ ನಟಿಸಿದ್ದ ಚಿತ್ರ. ಅದರಲ್ಲಿ ನಟಿ ದೊಡ್ಡವರ ಮಾತೃಶ್ರೀಗಳು ಧರಿಸಿದ್ದ ಅದೇ ಕಂಠಿ ಹಾರ ಈ ನಟಿಯ ಕೊರಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅಷ್ಟಕ್ಕೂ ಆಕೆ ಆವತ್ತಿನ ಕಾಲಕ್ಕೆ ಬಹು ಬೇಡಿಕೆಯ ನಟಿ. ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದ್ದಾಕೆ. ಇದು ಕಾಣಿಸಿಕೊಂಡಿದ್ದೇ ಇಡೀ ಕುಟುಂಬ ತಲ್ಲಣವಾಗಿ ಹೋಗುತ್ತೆ. ರಾಜ್ಯದಲ್ಲೂ ಈ ಸುದ್ದಿ ದೊಡ್ಡದಾಗಿ ಹೋಗುತ್ತೆ. ಇದಾಗಿದ್ದೇ ಆ ನಟಿಗೆ ಫುಲ್ ನಡುಕ ಶುರುವಾಗುತ್ತೆ. ತನ್ನಿಂದ ತಪ್ಪಾಗೋಗಿದೆ ಅಂತ ಓಡೋಡಿ ಬಂದು ಆ ಮಹಾತಾಯಿಯ ಕಾಲಿನ ಕೆಳಗೆ
ಕಂಠಿ ಹಾರವನ್ನ ಇಟ್ಟು ಕ್ಷಮೆ ಕೇಳ್ತಾರೆ. ಅಲ್ಲಿಗೆ ಈ ಕಂಠಿ ಹಾರ ಯಾರು ಕದ್ದಿದ್ರು, ಯಾರು ಕೊಟ್ಟಿದ್ರು ಅನ್ನೋದು ಕನ್ಫರ್ಮ್ ಆಗೋಯ್ತು. ಹಾಗಿದ್ರೆ ಕೊಟ್ಟವರು ಯಾರು? ಖಂಡಿತ ಆ ವೃದ್ಧ ದಂಪತಿ ಕೊಟ್ಟಿರೋಕೆ ಸಾಧ್ಯನೇ ಇಲ್ಲ. ಹೀಗಿದ್ರು ಆ ದಂಪತಿ ಮೇಲೆ ಅಪವಾದ ಹೊರಿಸಿ ಅವರನ್ನ ಧರ್ಮಸ್ಥಳವನ್ನೇ ಬಿಟ್ಟು ಕಳಿಸಿದ್ರು. ಇನ್ನು ಈ ಕಂಠಿ ಹಾರದ ವಿಚಾರಕ್ಕೆ ಬರೋಣ. ಇದು ಅವರದ್ದೇ ಇರಬಹುದು, ಆದರೆ ಇದು ಯಾರ ಹಣದಿಂದ ಖರೀದಿ ಮಾಡಿದ್ದು? ಆಯ್ತು ಬಿಡಿ, ಈ ಹಣದಲ್ಲಿ ಅವರು ಕಂಠಿ ಹಾರ ಖರೀದಿ ಮಾಡಿದ್ದು ತಪ್ಪಲ್ಲ. ಆದರೆ ಅದನ್ನ ಯಾರೋ ಒಬ್ಬ ನಟಿಗೆ ಕೊಡೋದು ಅಂದ್ರೆ ಅದು ನ್ಯಾಯನಾ ಹೇಳಿ? ಇಂಥದ್ದೊಂದು ಅನ್ಯಾಯದ ಕೆಲಸವನ್ನ ಮಾಡಿ ಪಾಪ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಎಸೆದಿದ್ರು. ಇಲ್ಲಿ ಆ ನಟಿಗೂ ಈ ಕಂಠಿ ಹಾರ ಕೊಟ್ಟವರಿಗೂ ಅದೇನು ಸಂಬಂಧ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸಿದ ಹಾಗೆ ಇಲ್ಲಾಗಿತ್ತು. ಇಲ್ಲಿ ಕದ್ದವರೇ ಬೇರೆ, ತಪ್ಪು ಬಿದ್ದಿದ್ದೇ ಬೇರೆಯವರ ಮೇಲೆ. ಆದರೆ ಈ ವಿಚಾರ ತೀರಾ ಏನು ಸದ್ದು ಮಾಡಲಿಲ್ಲ. ಅಲ್ಲಿಂದ ಅಲ್ಲಿಗೆ ಮುಚ್ಚಿ ಹೋಗತ್ತೆ. ಅಲ್ಲಿನವರು ಮಾತ್ರ ಇವತ್ತಿಗೂ ಇದರ ಬಗ್ಗೆ ಮಾತನಾಡ್ತಿದ್ರು. ಇದೀಗ ಧರ್ಮಸ್ಥಳದ ಕರ್ಮಕಾಂಡದ ಬಗ್ಗೆ ವಿಚಾರ ಸ್ಫೋಟವಾಗಿದ್ದೇ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತಾರೆ. ಹಾಗೆ ಇಲ್ಲಿ ವೃದ್ಧ ದಂಪತಿ ಕಂಠಿ ಹಾರ ಕದ್ದಿಲ್ಲ ಅಂದ್ರೂ ಅವರನ್ನ ಬಿಡದೆ ಅವರನ್ನ ಥಳಿಸಿದ್ರು, ಊರು ಬಿಟ್ಟು ಕಳಿಸಿದ್ರು. ಮುಂದೆ ಸತ್ಯ ಏನು ಅಂತ ಗೊತ್ತಾಯಿತು. ಆದರೆ ಇವರು ಆ ದಂಪತಿಯನ್ನ ಕರೆದು ಕ್ಷಮೆ ಕೇಳೋದಿರ್ಲಿ, ಮಾತನಾಡಿಸುವ ಸೌಜನ್ಯವನ್ನು ತೋರಿಸಲಿಲ್ವಂತೆ. ಆದರೆ ಒಂದು ಸಮಾಧಾನ ಅವರಿಗೆ ಇದೆ. ಅದೇನಂದ್ರೆ, ನಾವು ಕಳ್ಳರಲ್ಲ ಅನ್ನೋದನ್ನ ಮಂಜುನಾಥ ತೋರಿಸಿದನಲ್ಲ ಅನ್ನೋದು. ಆದರೆ ಇದೊಂದು ಪ್ರಕರಣ ಆಚೆ ಬಂದಿದೆ. ಇದೇ ರೀತಿ ಅದೆಷ್ಟು ಜನರ ಮೇಲೆ ಅವರು ಅಪವಾದವನ್ನು ಹೊರಿಸಿದ್ದಾರೋ ಏನೋ ಯಾರಿಗೆ ಗೊತ್ತು. ಅದು ಗೊತ್ತಿರೋದು ಆ ಮಂಜುನಾಥನೊಬ್ಬನಿಗೆ ಮಾತ್ರ.